ಪಲ್ಲು ಸಿಟಿ ಎಷ್ಟು ಕೂಲ್ ಆಗಿದೆ ಅಲ್ವರೇ? ಹೌದು ಜಾಜಕ್ಕೆ, ಒಂದೊಂದ್ಸತಿ ಬಿಸಿಲಲ್ಲಿ ಚಳಿ ಆಗ್ತಿರುತ್ತೆ. ಈ ಚಳಿಗೆ ಬಿಸಿ ಮೆಣಸಿನ್ಕಾಯಿ ಬೋಂಡ ತಿನ್ಬೇಕು ಅನ್ನಿಸ್ತಿದೆ. ಹೌದು ಕಣೆ ಪಲ್ಲು, ಆ ಚಂಪಂಗ್ ಎಷ್ಟು ಸಲ ಹೇಳ್ತೀರಿ ಖಾರವಾಗಿರೋ ತಿಂಡಿ ಮಾಡಿ ಅಂತ. ಆದ್ರೆ ಅವಳು ನನ್ನ ಮಾತೇಳಿ ಕೇಳ್ತಾಳೆ, ಉಪ್ಪು ಹಾಕಿ ತಿಂಡಿ ಮಾಡ್ತಾಳೆ. ಈ ಸಲ ಅವಳಿಗೆ ಖಾರವಾಗಿ ಲೆಸನ್ ಟೀಚ್ ಮಾಡ್ಬೇಕು. ಮೊನ್ನೆ ಬಾಳೆಹಣ್ಣು ರಸಾಯನಕ್ಕೆ ಒಗ್ಗರಣೆ ಹಾಕೊಟ್ಬಿಟ್ಟಿದ್ಲು. ಬಾಳೆಹಣ್ಣು ರಸಾಯನಕ್ಕೆ ಒಗ್ಗರಣೆ ಹಾಕಿದ್ಲಾ? ಕೇಳಿದ್ದಕ್ಕೆ ಬೈ ಚಾನ್ಸ್ ಬಿದ್ಬಿಡ್ತು. ಅದೇನ್ ವಿಷಯನೇನೆ, ಪರವಾಗಿಲ್ಲ ತಿನ್ನು ಅಂತ ನನಗೆ ದಬಾಯಿಸ್ಬಿಟ್ಲು. ಅವಳು ಹೇಗಾದ್ರೂ ಮಾಡಿ ಅವಳ ಕಂಟ್ರೋಲ್ ಮಾಡ್ಬೇಕು. ಅದು ಹೇಗೆ ಇರ್ಲಿಕ್ಕೆ ಗೊತ್ತಾಗ್ತಿಲ್ವೇ? ಲೇ ಪಲ್ಲು, ಆ ಹುಡುಗಿ ಯಾರೇ? ಅಕ್ಕೆ, ಅವ್ರ ಎದುರು ಮನೆಗೆ ಹೊಸದಾಗಿ ಬಾಡಿಗೆಗೆ ಬಂದಿದ್ದಾರೆ. ಬಂದು 1 ತಿಂಗಳಾಯ್ತು. ಅವಳ ಹೆಸರು ಭವಾನಿ ಅಂತ. ತುಂಬಾ ಒಳ್ಳೆ ಹುಡುಗಿ. ಪರವಾಗಿಲ್ವೇ, ಎಷ್ಟೊಂದು ವಿಷಯ ತಿಳ್ಕೊಂಡ್ಬಿಡಿದ್ಯಾ? ಲೇ ಪಲ್ಲು, ಯಾರದು ರೋಡ್ ರೋಮಿಯೋ? ಅವನ ಹೆಸರು ಜೀವನ್ ಅಂತ. ಅವ್ನು ಯಾವಾಗ್ಲೂ ಅವಳು ತಲೆ ತಿಂತಾ ಇರ್ತಾನೆ. ನಾನು ಎಷ್ಟೋ ಸಲ ನೋಡಿದೀನಿ. ಲವ್ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತ ಸುಮ್ಮನಾಗ್ಬಿಟ್ಟಿದೀನಿ. ಅವನ್ನ ನೋಡ್ತಾ ಇದ್ರೆ ಅವಳನ್ನ ಇಂಪ್ರೆಸ್ ಮಾಡೋ ತರ ಕಾಣಿಸ್ತಾ ಇಲ್ಲ, ಟೀಸ್ ಮಾಡೋ ತರ ಕಾಣಿಸ್ತಾ ಇದೆ. ದುಡ್ಡು ರೌಡಿ ಇರ್ಬೇಕಕ್ಕೆ. ಪಾಪ ಆ ಹುಡುಗಿ ಹೆದರ್ಕೊಂಡು ಏನು ಮಾತಾಡದೆ ಮನೆ ಒಳಗಡೆ ಹೋಗ್ಬಿಡ್ತಾಳೆ. ನಮ್ಮ ಏರಿಯಾದಲ್ಲಿ ಇಂಥ ರೌಡಿಗಳ ಕಾಟ ಶುರುವಾದ್ರೆ ನಾನಿದನ್ನ ಸಹಿಸಲ್ಲ. ಇವತ್ತು ಅವಳನ್ನ ರೇಗಿಸ್ತಾ ಇದ್ದಾನೆ, ನಾಳೆ ನಿನ್ನನ್ನು ರೇಗಿಸ್ತಾನೆ. ಅದಕ್ಕೆ ನಿಮ್ ಭಾಷಣದಲ್ಲಿ ಯಾವಾಗ್ಲೂ ಹೆಣ್ಮಕ್ಳಿಗೆ ಗೌರವ ಸಿಗ್ಬೇಕು, ರಕ್ಷಣೆ ಸಿಗ್ಬೇಕು ಅಂತೆಲ್ಲ ಮಾತಾಡ್ತಿರ್ತೀರಾ. ನೋಡಿ, ಭವಾನಿಗೆ ರಕ್ಷಣೆನೇ ಸಿಗ್ತಾ ಇಲ್ಲ. ಹೇಗಾದ್ರೂ ಮಾಡಿ ಆ ಹುಡುಗಂಗ್ ಬುದ್ಧಿ ಕಲಿಸ್ಬೇಕಲ್ಲ. ನಡಿಯಪ್ಪಲ್ಲು, ಆ ಹುಡುಗಂಗೆ ಚೆನ್ನಾಗಿ ಲೆಸನ್ ಟೀಚ್ ಮಾಡೋಣ. ನೋಡಿದ್ರ ಜಾಜತ್ಗೆ ಅವನಿಗೆ ಎಷ್ಟು ಧೈರ್ಯ ಅಂತ. ನಾವಿಬ್ರು ಇಲ್ಲೇ ಇದ್ರು ಕೇರೆ ಮಾಡ್ತಿಲ್ಲ ಅವನು. ಲೇ ಪಲ್ಲು, ನಾವಿಬ್ರು ಅವನಿಗೆ ಕಾಣಿಸ್ತಾ ಇಲ್ಲ, ಅದಕ್ಕೆ ಅವ್ನು ನಮ್ಮನ್ನ ಕೇರ್ ಮಾಡ್ತಾ ಇಲ್ಲ. ಈ ಲವ್ ಈಸ್ ಬ್ಲೈಂಡ್ ಅಂತಾರಲ್ಲ ಹಾಗೆ. ಅವನಿಗೆ ಬರೀ ಲವ್ ಮಾತ್ರ ಬ್ಲೈಂಡ್ ಅಲ್ಲ, ಅವನೇ ಪೂರ್ತಿ ಬ್ಲೈಂಡ್. ಚೆನ್ನಾಗಿ ಬುದ್ಧಿ ಕಲ್ಸೋಣ. ಹುಡುಗಿ ಹೊರಗಡೆ ನಿಂತಿದ್ರೆ ಲೈನ್ ಹೊಡಿತೇನಾ? ಈ ಏರಿಯಾ ಯಾವ್ದು ಗೊತ್ತೇನೋ? ಗಂಡುಗಲಿ ವಂಶದವ್ರ ಬೀದಿ. ಹೆಣ್ಮಕ್ಳು ನೆಮ್ಮದಿಯಾಗಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬಾರ್ದಾ? ದಿನದಲ್ಲಿ 24 ಗಂಟೆ ಬೀದಿಲೇ ಬಿದ್ದಿರ್ತೀಯಲ್ಲ, ನಿಂಗ್ ಮಾಡಕ್ ಬೇರೆ ಕೆಲಸ ಇಲ್ವಾ? ಬೆಳಗಾಗ್ತಿದ್ದಂಗೆ ಕಾಂಪೌಂಡ್ ಹತ್ರ ಬರೋದು, ಹುಡುಗಿರಿಗೆ ಲೈನ್ ಹೊಡಿಯೋದು. ನಿಮ್ ಜನ್ಮಕ್ ನಾಚಿಕೆ ಆಗಲ್ಲ? ಇಲ್ಲ, ಇವ್ ನಿನ್ಗೆ ರೇಗಿಸ್ತದಾನೆ, ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ? ನಾನು ಇವ್ನಿಗೆ ಇವತ್ತು ಲೆಸನ್ ಟೀಚ್ ಮಾಡೇ ಮಾಡ್ತೀನಿ. ನನ್ ಮನೆ ಮುಂದೆ ಬಂದು ನನ್ ಹುಡುಗನ್ ಟಚ್ ಮಾಡ್ತೀರಾ? ಯಾರು ನೀವು? ಇವ್ ನಿಮಗ್ ರೇಗಿಸ್ತಿದ್ದ, ಚುಡಾಯಿಸ್ತಿದ್ನಲ್ಲ. ನನ್ನ ತಾನೇ ರೇಗಿಸಿದ್ದು. ನಿನ್ನೇನಾದ್ರು ರೇಗಿಸಿದ್ನ ಜುಟ್ಟು? ಇಲ್ಲ, ನಿಮ್ಮನ್ನ ರೇಗಿಸಿದ್ದು. ಏನಂಟಿ, ನಿನ್ನ ರೇಗಿಸಿದ್ನ? ನಾನು ಆಂಟಿನ ಕೇಳಿದಕ್ಕಷ್ಟೇ ಉತ್ತರ ಕೊಡೆ. ಅವನು ನಿಮ್ಮನ್ನ ಕೆಣಕ್ತಾ ಇದ್ದ. ನನ್ನ ತಾನೇ ಕೆಣಕಿದ್ದು. ನಿಮ್ಮಿಬ್ರಿಗೆ ಏನ್ ಕಷ್ಟ ಹೇಳು ಜೀವನ್. ಇನ್ನಿಂದಾನೆ ಆಗಿದೆಯಲ್ಲ. ಲಿಸನ್, ಇವನು ನನ್ನ ಇಷ್ಟಪಟ್ಟಿದ್ದಾನೆ, ನಾನು ಇವನ್ನ ಇಷ್ಟಪಟ್ಟಿದ್ದೇನೆ. ಅಂದ್ರೆ ನಿಮ್ಮಿಬ್ರಿಗೂ ಲವ್? ಹಾಗೆ ತಿಳ್ಕೊ. ಏನಿವಾಗ ನಾನು ಮನೆ ಮುಂದೆ ಬಂದ್ ನಿಲ್ಲೋದೆ ಇವನ್ಗೋಸ್ಕರ, ಇವನು ದಿನ ಬಂದ್ರೆ ರೇಗ್ಸೋದೆ ನನ್ಗೋಸ್ಕರ. ಆದ್ರಿಂದ ನಿಮ್ಮಿಬ್ರಿಗೆ ಏನ್ ತೊಂದ್ರೆ? ನಮ್ಮಪ್ಪ ಯಾರು ಗೊತ್ತಾ? ದೊಡ್ಡ ರೌಡಿ. ಹಾಗಾದ್ರೆ ಇವನಿಂದ ನಿಮಗ್ ತೊಂದ್ರೆ ಆಗ್ತಿಲ್ವಾ? ತೊಂದ್ರೆ ಆಗ್ತಿರೋದು ಇವನಿಂದ ಅಲ್ಲ, ನಿಮ್ಮಿಂದ. ನಮ್ಮಿಂದನಾ? ನಾವಿಬ್ರು ಪರಸ್ಪರ ರೇಗಿಸ್ಕೊಂಡ್ರೆ ನಿಮ್ಮಿಬ್ರು ತಾತನ ಮನೆ ಗಂಟೆನ ಹೋಗುತ್ತೆ. ಜೀವನ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಯಾರು ಗೊತ್ತಿಲ್ದಿರೋ ಗುಗ್ಗುಗಳು ಬಂದು ಹೊಡೆದ್ಬಿಟ್ರು. ಅಗೇನ್ ಐ ಆಮ್ ಸಾರಿ. ಹೌದು, ನಮ್ಮ ಹುಡುಗನ್ಗೆ ಎಷ್ಟೇಟ್ ಹೊಡೆದ್ರಿ? ಅಪ್ರಾಕ್ಸಿಮೇಟ್ಲಿ 20 ಬೀಟ್ನ ಬೀಟ್ ಮಾಡಿದೀವಿ ಅಷ್ಟೇ. 20? ಓಕೆ, 20 ದಿನ ನಾನ್ ನಿಮ್ಮಿಬ್ರಿಗೆ ಬಂದು ಹೊಡಿತೀನಿ. ಯುವರ್ ಕೌಂಟ್ ಡೌನ್ ಇಸ್ ಶುರು. ಗೆಟ್ ಔಟ್ ಫ್ರಮ್ ಹಿಯರ್. ಜೀವ ಮಕ್ಕಂದ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಅಲ್ಲ, ನಾನು ಯಾರಿಗೆ ಏನು ಮಾಡಿದೆ ಅಂತ ಈಗ ನಾಯಿ ಹೊಡೆದಂಗೆ ಹೊಡೆದೋದ್ರು. ನೀನು ವರಿ ಮಾಡ್ಕೋಬೇಡ, ಅವರಿಬ್ರನ್ನ ನಾನು ವಿಚಾರಿಸ್ಕೊಳ್ತೀನಿ. ಹಾಗಂತ ದಿನ ನನಗೆ ಬಂದು ರೇಗ್ಸೋದನ್ನ ನಿಲ್ಲಿಸ್ಬೇಡ. ಹಾಗೇನಾದರೂ ನಿಲ್ಲಿಸಿದ್ರೆ ಅವ್ರಿಗೆ 20 ದಿನ ಕಾಟ ಕೊಡ್ತೀನಿ, ನಿನಗೆ ಲೈಫ್ ಲಾಂಗ್ ಕಾಟ ಕೊಡ್ತೀನಿ. ನೀವ್ ಯಾಕೆ ಅವ್ರನ್ನ ಕೆಡಕ್ಬೇಕಾಗಿತ್ತು? ಅವರಿಬ್ರು ಲವ್ ಮಾಡೋ ವಿಷಯ ನಮಗೆ ಗೊತ್ತಿರ್ಲಿಲ್ಲ ಕಣೆ. ಅವನವಳನ್ನ ರೇಗ್ಸಕ್ ಬಂದ ಅಂತ ತಪ್ಪು ತಿಳ್ಕೊಂಡು ಹೊಡೆದ್ವಪ್ಪ. ಅಷ್ಟಕ್ಕೆ ಅವಳು ನಮ್ಮನ್ನ 20 ಡೇಸ್ ಬೀಟ್ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದಾಳೆ. ಹೇಳಿದ್ಮೇಲೆ ಬಿಡ್ತಾಳ? ಹೇಳಿ ಕೇಳಿ ಅವಳು ದೊಡ್ಡ ರೌಡಿ ಮಗಳು. ನೀವು ಸಿಗದೆ ಇದ್ರು ಹುಡ್ಕೊಂಬಂದು ಹೊಡಿತಾಳೆ. ಮನೇಲಿ ಯಾರಿದ್ದೀರಾ? ಯಾರಮ್ಮ ನೀನು? ನಾನು ಎದುರು ಮನೆ ಭವಾನಿ. ಹೆಸರಿಗೆ ತಕ್ಕ ಹಾಗೆ ಲಕ್ಷಣವಾಗಿದೆಯಾ? ಎದುರು ಮನೆಗೆ ಬಂದು ಎಷ್ಟು ದಿವಸ ಆಯ್ತಮ್ಮ? ಆಂಟಿ, ಭೂಮಿಗೆ ಬಂದು 18 ವರ್ಷ ಆಯ್ತು. ಎದುರು ಮನೆಗೆ ಬಂದು ಜಸ್ಟ್ 1 ತಿಂಗಳಾಯ್ತು.
ಎದುರು ಮನೆಗೆ ಬಂದು 1 ತಿಂಗಳಾದ್ಲು ನನ್ನ ಮನೆಗೆ ಬಂದು ನನ್ನ ಮಾತಾಡಿಸ್ಲಿಲ್ವಲ್ಲ. ಅಯ್ಯೋ ಆಂಟಿ, ಕಾಂಪೌಂಡ್ ಮುಂದೆ ನಿಲ್ಲೋದಕ್ಕೆ ನಂಗೆ ಟೈಮ್ ಸಾಕಾಗ್ತಿಲ್ಲ. ಇನ್ನು ನಿಮ್ಮ ಮನೆಗೆ ಬಂದು ನಿಮ್ಮನ್ನ ಮಾತಾಡ್ಸಕ್ಕಾಗುತ್ತಾ? ಇನ್ನು ಮುಂದೆ ಕಾಂಪೌಂಡ್ ಮುಂದೆ ನಿಂತ್ಕೊಳ್ಳೋದನ್ನ ಕಡಿಮೆ ಮಾಡಿ ನನ್ನ ಮನೆಗೆ ಬಂದು ನನ್ನ ಮಾತಾಡಿಸ್ಬೇಕು. ಇದಕ್ಕೆ ಚಟ್ನಿ ಕೋಡ್ಬಳೆ ಕೊಡ್ತೀನಿ. ಏನಮ್ಮ ಇದು ಸಾಲ್ ಬೇಕಾಗಿತ್ತ? ಸಾರ್ ತಗೊಂಡು ನಾನೇನ್ ಮಾಡ್ಲಿ? ಮತ್ತ್ಯಾಕ್ ತಂದಿದೀಯಾ? ಅದು ಹೆಪ್ಪಾಕೋದಕ್ಕೆ ಮೊಸರು ಬೇಕಿತ್ತು. ಯಾರಿಗೆ ಹೆಪ್ಪಾಕ್ತೀಯಾ? ಹಾಲಿಗೆ ಹೆಪ್ಪಾಕ್ತೀನಿ. ಅದು ನನಗ್ ಗೊತ್ತಿಲ್ವಾ? ಮತ್ತ್ಯಾಕೆ ಕೇಳಿದ್ರಿ? ಏನಮ್ಮ ಮಾಡ್ಲಿ, ಮನೇಲಿ ಮಾತಾಡ್ಸೋದಕ್ಕೆ ಜನನೇ ಇಲ್ವಲ್ಲ, ಅದಕ್ಕೆ ಸುಮ್ಮನೆ ಹಾಗಂದೆ. ಯಾರು ಏನು ಎತ್ತ ಅಂತ ಕೇಳಿದೆ ಮನೆ ಒಳಗೆ ಬಿಟ್ಕೊಂಡಿದ್ರಲ್ಲ ಇದು ಸರಿನಾ ಅಂತ. ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಅಯ್ಯ ವಿಠಲ್ಮೂರ್ತಿ ಎಮ್ಮೆ ಗಂಡುಗಲಿ ವಂಶದ ಏಕೈಕ ಮನೆಯಾಳಿಯ. ಅಮ್ಮ ನನ್ನ ಮಗಳು ಪಲ್ಲು ಇದ್ದಾಳಲ್ಲ, ಅವಳು ಗಂಡ ಒಂದು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಸಂಪಾದನೆ ಅಂದ್ರೆ ಏನು ಅಂತ ಗೊತ್ತೇ ಇಲ್ಲ. ಸುಮ್ಮನೆ ತಿಂದುಕೊಂಡು ದಂಡ ಪಿಂಡ ತಲಾ ಬಿದ್ದಿದ್ದಾನೆ. ಇದನ್ನ ಅವರೆಲ್ಲ ಕೇಳಿದ್ರ ಅಂತ. ಅವಳು ಕೇಳದೆ ಇದ್ಲು, ಇವತ್ತಲ್ಲ ನಾಳೆ ಗೊತ್ತೇ ಆಗುತ್ತಲ್ಲ, ಆಗ ಹೋಗೋ ಮಾನ ಈಗಲೇ ಹೋಗಿ ಬಿಡಿ. ಆಂಟಿ, ಈ ಪಲ್ಲು ಅಂದ್ರೆ ಯಾರು? ದೇಮ್ಮ ನನ್ನ ಮಗಳು ಜೋಡಿ ಜುಟ್ಟು. ಅವಳು ಗಂಡನ ಇವರು? ಆಂಟಿ ಸ್ವಲ್ಪ ಈ ಕಡೆ ಬನ್ನಿ. ಬಾಮ್ಮ ಮಾತಾಡ್ಸು. ತಾವು ಪಲ್ಲೋರ್ ಗಂಡ, ಜೋಡಿ ಜುಟ್ಟೋರ್ ಗಂಡ. ಒಂದ್ ನಿಮಿಷ ಹೊಡಿರಿ. ನಾನು ಬೇಡ ಅನ್ನಲ್ಲ, ಆದ್ರೆ ಯಾಕೆ ಹೊಡಿತಿದ್ದೀರಿ ಅಂತ ಹೇಳ್ಬಿಟ್ಟು ಹೊಡಿರಿ. ನಿನ್ ಹೆಂಡತಿ ಪಲ್ಲು ನನ್ ಬಾಯ್ ಫ್ರೆಂಡ್ ಹೊಡೆದಿದ್ದಾಳೆ, ಅದಕ್ಕೆ ಈಗ ನಾನ್ ನಿನಗೆ ಹೊಡಿತಾ ಇದ್ದೀನಿ. ನಮ್ಮನೆ ಒಳಗಡೆ ಬಂದು ನಮ್ಮನೆ ಪರ್ಸನಲ್ ಮೇಲೆ ಕೈ ಮಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಮೊದ್ಲು ಶುರು ಮಾಡಿದ್ ಯಾರ ಆಂಟಿ? ನಾನಾ ನೀವಾ? ಭವಾನಿ, ಆಂಟಿ ಗಿಂಟಿ ಅಂದ್ರೆ ಆಂಕಲ್ ಮುರಿದು ಬಿಡ್ತೀನಿ. ಮುರಿತೀಯಾ? ಸಾಕು ಬಿಡಮ್ಮ, ಮುಗೀತು ಅಂತ ಬಿಟ್ಟು ಬಿಡಮ್ಮ. ಎಲ್ಲಿ ಮುಗೀತು ಆಂಟಿ? ಈಗಿನ ಶುರು ಆಗ್ತಾ ಇದೆ. ನೋಡಮ್ಮ, ಹೆಪ್ಪು ಮೊಸರು ಬೇಕಾದ್ರೆ ಈಗಲೇ ಕೊಡ್ತೀನಿ, ಇನ್ನು ಯಾವತ್ತೂ ನಮ್ಮ ಮನೆಗೆ ಬರಬೇಡಮ್ಮ. ಆಂಟಿ, ನಾನು ಹೆಪ್ಪಿಗೆ ಮೊಸರು ಕೇಳಕ್ ಬಂದಿಲ್ಲ. ನಾನ್ ಬಂದಿರೋದು ಇವಾಗೆಲ್ಲ ತಕ್ಕೋದಕ್ಕೆ. ನನ್ನ ಬಾಯ್ ಫ್ರೆಂಡ್ ಕೊಡಿದ್ರೆ ನಾ ಸುಮ್ಮನೆ ಬಿಟ್ಬಿಡ್ತೀನಾ? ನೋಡಿ, ಇವತ್ತಿನ ಕೋಟ ಮುಗೀತು. ನಾಳೆ ಎಲ್ರು ಬೇಗ ಎದ್ದು ಫ್ರೆಶ್ ಆಗಿ ರೆಡಿ ಆಗಿರಿ, ಮತ್ತೆ ಬಂದು ತದಕ್ತೀನಿ. ಅಯ್ಯೋ ದೇವ್ರೆ, ನೀನ್ ಯಾಕಮ್ಮ ಪಲ್ಲು ಅವಳು ಬಾಯ್ ಫ್ರೆಂಡ್ ತಂಟೆಗೆ ಹೋದೆ? ಏನೋಪ್ಪ ಅವನವಳನ್ನ ರೇಗಿಸ್ತಿದ್ದಾನೆ ಅಂತ ತಪ್ಪು ತಿಳ್ಕೊಂಡು ಹೋದ್ವಿ. ಆಚಾರ ನೆಟ್ಟಿಗಿರ್ಲಿಲ್ಲ, ಎಲ್ಲ ಈ ಜಾಜತ್ಕೆನೇ ಆಗಿದ್ದು. ಪಲ್ಲು, ಡೋಂಟ್ ಟಾಕ್ ರಬೇಶ್. ನೀನ್ ಮೊಸರನ್ನ ತಿಂದು ನನ್ ಬಾಯಿಗೆ ಮೆತ್ತಕ್ ಬರಬೇಡ. ಅಯ್ಯೋ ದೇವ್ರೆ, ಯಾರ ಮೊಸರ ತಿಂದು ಯಾರ ಮೂತಿಗೆ ಒರೆಸ್ತಾರೋ ಏನೋ, ಅವಳು ಬಂದು ನನಗೆ ಯಾಕೆ ತಡ್ಕದ್ಲು ಅಂತ. ಅಯ್ಯೋ ದೇವ್ರೆ, ನಾಳೆ ಬೆಳಗ್ಗೆ ಬೇಗ ಎದ್ದು ರೆಡಿ ಬೇರೆ ಆಗ್ಬೇಕಲ್ಲಪ್ಪ. ಯಾಕೆ? ಆ ಭವಾನಿಗೆ ಲೇಟ್ ತಿನ್ನಕ್ಕೆ. ಮನೆಯವ್ರಿಗೂ ಕರ್ಕೊಂಬಂದು ಬಿಸಾಕಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಯಾರೋ ಸಕ್ಕತ್ತಾಗಿ ಹೊಡೆದು ಬ್ಯಾಂಡೇಜ್ ಸುತ್ತ ಕಳಿಸಿದ್ದಾರೆ. ಯಾರಪ್ಪ ಹೊಡೆದಿದ್ದ? ಅಯ್ಯಪ್ಪ, ಇನ್ಯಾರಮ್ಮ? ಎದುರು ಮನೆ ಭವಾನಿ. ಇಷ್ಟೊಂದು ಜ್ವರ ಹೊಡೆದ್ಲ? ನೆನ್ನೆಕ್ಕಿಂತ ಜ್ವರ ಹೊಡೆದಿದ್ದಾರೆ ಕಣಮ್ಮ. ನನ್ನ ಹುಡುಗನ್ನ ಟಚ್ ಮಾಡ್ತೀಯ ಅಂತ ಹೇಳಿ 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 ಹೊಡೆದ್ರು. ನೀನು ಪ್ರೊಟೆಸ್ಟ್ ಮಾಡ್ಬೇಕಾಗಿತ್ತು. ಪ್ರೊಟೆಸ್ಟ್ ಮಾಡಿದ್ರೆ ಮಚ್ಚಲ್ಲಿ ಹೊಡಿತೀನಿ, ಕೋಆಪರೇಟ್ ಮಾಡಿದ್ರೆ ಕೋಲಲ್ಲಿ ಹೊಡಿತೀನಿ ಅಂತಂದ್ರು. ನಮ್ಮ ಪಲ್ಲು, ನೀನೇ ಹೇಳು, ಮಚ್ಚಲ್ಲಿ ಹೊಡೆದ್ರೆ ನಾನು ಬದುಕಿರ್ತೀನ? ಅದಕ್ಕೆ ಕೋಆಪರೇಟ್ ಮಾಡಿದೆ, ಕೋಲಲ್ಲೇ ಹೊಡೆದು ಬಿಟ್ರು ಕಣಪ್ಪ. ಇವತ್ತು 2 ಕೈ ಉದ್ರಿದೆ, ನಾಳೆ 2 ಕಾಲು ಬಿದ್ದೋಗತ್ ಬಿಡು. ಇಲ್ಲ ಆಂಟಿ, ಈ ಮಾತ್ರೆ ಕೊಟ್ಟು ಹೋಗೋಣ ಅಂತ ಬಂದೆ. ಅಲ್ಲ ಕಣೆ, ಹೊಡ್ಸೋದ್ ಯಾಕೆ, ಆಮೇಲೆ ಬಂದು ಮಾತ್ರೆ ಕೊಡೋದ್ ಯಾಕೆ? ಅಯ್ಯೋ, ಮಾತ್ರೆ ಕೊಡ್ಲಿಲ್ಲ ಅಂದ್ರೆ ನನಗೆ ಕಷ್ಟ ಆಗುತ್ತಲ್ಲ. ನಿಂಗೆ ಕಷ್ಟ ಆಗುತ್ತೆ ನೋಡು, ಅವ್ರಿಗೆ ಮಾತ್ರೆ ತಗೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಬಿದ್ದೇಟು ವಾಸಿ ಆಗಲ್ಲ. ಅವ್ರಿಗೆ ಬಿದ್ದೇಟು ವಾಸಿ ಆಗಲ್ಲ ಅಂದ್ರೆ ರೋಡ್ ಮೇಲೆ ಬರಲ್ಲ. ಆ ರೋಡ್ ಮೇಲೆ ಬರ್ಲಿಲ್ಲ ಅಂದ್ರೆ ನನ್ಗೆ ಹೊಡೆಯಕ್ಕಾಗಲ್ಲ. 20 ದಿನದಲ್ಲಿ 1 ದಿನಾನು ಮಿಸ್ ಆಗಬಾರ್ದು. ಟೇಕ್ ಇಟ್. ಈ ಮಾತ್ರೆ ಅವ್ರಿಗೆ ಕೊಟ್ಬಿಟ್ಟು ರೋಡ್ ಮೇಲೆ ಬಿಡಿ, ನಾನು ಬ್ಯಾಂಡೇಜ್ ಮಾಡಿ ಕಳಿಸ್ತೀನಿ. ಬರುವೇನು? ಏನಮ್ಮ, ಗಂಡನ ಜೊತೆ ಆರಾಮಾಗಿ ಸಂಸಾರ ಮಾಡ್ಕೊಂಡಿರೋದು ಬಿಟ್ಟು ನಿನಗೆ ಯಾಕೆ ಬೇಕಮ್ಮ ಕಂಡವಲ್ಲ ವಿಷಯ? ಇವ್ರುಗಳು ಮಾಡೋ ಕೆಲಸಕ್ಕೆ ನಾನು ಯಾಕೆ ಬಲಿಪಶು ಆಗಬೇಕು ಅಂತ. ಮಾಡೋಕ್ಕಾಗಲ್ಲ ಅಳಿಯಂದ್ರೆ, ಬದುಕಿದ್ರೆ ಊಟ ಮಾಡ್ಕೊಂಡಿರ್ತಿಲ್ಲ, ಅಕಸ್ಮಾತ್ ಬಟಕ್ ಅಂತಂದೆ ಕಾದಿಯಾಗಿ ಬಂದು ಪಿಂಡ ತಿನ್ಕೊಂಡು ಹೋಗ್ತೀವಿ. ಇನ್ನು 18 ಡೇಸ್ ನನ್ ಕೈಲಿ ಟಾಲರೇಟ್ ಮಾಡಕ್ ಆಗಲ್ಲಪ್ಪ. ಆ ಭವಾನಿ ನಾವು 3 ಜನ ಇಲ್ಲಿದ್ರೆ ತಾನೇ ಬಂದು ಹೊಡಿಯೋದು.
ಅದಕ್ಕೆ ಒಂದು ಕೆಲಸ ಮಾಡೋಣ, ನಾನು ನೀನು ಬಿಟ್ಲ ಇನ್ನು 18 ಡೇಸು ಟೂರ್ಗೆ ಹೋಗ್ಬಿಡೋಣ. ಹಲೋ, ಈ ಕಡೆಯಿಂದ ಭವಾನಿ, ಆ ಕಡೆಯಿಂದ ನಾನ್ ಚಂಪಾ ಮಾತಾಡ್ತಿರೋದು. ಇಲ್ಲಿ ಜಾಜಿ ಪಲ್ಲು ಮತ್ತೆ ವಿಟ್ಲ ನಿನಗೆ ಹೆದರ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇದಾರೆ. ಈಗಾಗ್ಲೇ ರಸ್ತೆಗೆ ಬಂದ್ಬಿಟ್ಟಿದ್ದಾರೆ. 20 ದಿನ ಎಲ್ಲೂ ಹೋಗ್ಬಾರ್ದು ಅಂತ ಹೇಳಿದೆ, ಆದ್ರೂ ಹೋಗ್ತಿದಾರಾ? ಇರ್ಲಿ, ನಾನು ಅವ್ರನ್ನ ನೋಡ್ಕೊಳ್ತೀನಿ. ಏನ್ ಜಾಜಿ ಆಂಟಿ, ಊರ್ ಬಿಟ್ಟು ಆಟೋ ಹತ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಬಿಟ್ಟಿದ್ದೀರಾ? ಅಲ್ಲ ಡಾರ್ಲಿಂಗ್, ನೀನ್ ಪರ್ಮಿಷನ್ ಇಲ್ಲದೆ ಇವ್ರು ಊರ್ ಬಿಟ್ಟು ಹೋಗಂಗಿಲ್ಲ, ಅದೇ ಹೋಗ್ತಾ ಇದಾರೆ. 20 ದಿನ ಎಲ್ಲೂ ಹೋಗ್ಬಾರ್ದು ಅಂತ ನಾನು ಇವ್ರುಗಳಿಗೆ ಹೇಳಿದ್ದೆ, ಆದ್ರೂ ಹೋಗ್ತಾ ಇದಾರಲ್ಲ. ಸರಿ ಸರಿ, ಇವಾಗ ಇವ್ರಿಗೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಡಾರ್ಲಿಂಗ್, ಇನ್ನು 16 ದಿನ ಹೊಡೆಯೋದು ಬಾಕಿ ಇದೆ. ಈಗ ನಾವಿಬ್ರು ಒಂದು ತೀರ್ಮಾನಕ್ಕೆ ಬರೋಣ. ಇವ್ರುಗಳಿಗೆ ನೀನ್ ಹೊಡಿತ್ಯಾ ಇಲ್ಲ ನಾನ್ ಹೊಡಿಲ್ಲ? ನೋ, ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಿ ನನಗಂತೂ ಅಭ್ಯಾಸ ಇಲ್ಲ. ಪಾಪ ಗಂಡು ಮಗನ ಮೇಲೆ ಕೈ ಮಾಡೋಣ ಅಂದ್ರೆ ಅದಾಗ್ಲೇ 2 ಕೈನೂ ಲ್ಯಾಪ್ಸ್ ಮಾಡ್ಕೊಂಡು ಕೂತಿದೆ. ರುಬ್ಬಿದಿಟ್ನೆ ಎಷ್ಟತಿ ಅಂತ ರುಬ್ಬದು ಗರ್ಲ್. ಸೊ ಇಟ್ಸ್ ಬೆಟರ್ ನಾವು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತೀವಿ. ಯು ಎಂಜಾಯ್, ಆಲ್ ದ ಬೆಸ್ಟ್. ಈಗಾಗ್ಲೇ ಅವ್ರನ್ನೆಲ್ಲ ಕಚ್ಬಿಟ್ಟಿದ್ದಾರೆ, ಇನ್ನು ಎಷ್ಟು ಅಂತ ಕಚ್ಚಿಸ್ತೀಯಾ? ಬಿಟ್ಬಿಡು. ಏನಮ್ಮ ಭವಾನಿ, ನಿನ್ನ ಬಾಯ್ ಫ್ರೆಂಡ್ ಹೇಳ್ದಂಗೆ ರುಬ್ಬಿದಿಟ್ಟನ್ನೇ ಯಾಕಮ್ಮ ರುಬ್ತಿದ್ಯಾ? ಇವ್ರು ಮಾಡಿರೋ ತಪ್ಪಿಗೆ ನನಗೆ ಯಾಕಮ್ಮ ಹೊಡೆದೆ? ಅಲ್ಲ ಕಣೋ, ನನ್ನ ಬಾಯ್ ಫ್ರೆಂಡ್ ಏನ್ ತಪ್ಪು ಮಾಡಿದಂತ ಇವರಿಬ್ರು ಅವನಿಗೆ ಹೊಡೆದ್ರು. ಹೋಗ್ಲಿ ಬಿಡು, ಈಗ ಸರಿ ಹೋಯ್ತಾ? ಎಲ್ ಸರಿ ಹೋಯ್ತು, ಇನ್ನು 15 ದಿನ ಬಾಕಿ ಇದೆಯಲ್ಲ. ನೀ ಭವಾನಿದೇನಿದ್ರು ಲೆಕ್ಕಕ್ಕೆ ಲೆಕ್ಕ, ಏಟಿಗೆ ಏಟು. ನನ್ನ ಕಣ್ಣು ತಪ್ಪಿಸಿ ಊರ್ ಬಿಟ್ಟು ಹೋಗೋದಕ್ಕೆ ಪ್ರಯತ್ನ ಪಟ್ರೆ ನಿಮ್ಮ ದೇಹದಲ್ಲಿರುವ ಪಾರ್ಟ್ಗಳನ್ನೆಲ್ಲ ಬೇರೆ ಮಾಡಿ ಸ್ಪೇರ್ ಪಾರ್ಟ್ ಅಂಗಡಿ ಇಟ್ಕೊಟ್ಬಿಡ್ತೀನಿ. ತಟ್ಟೆ ಮುಂದೆ ಕೂತ್ಕೊಂಡ್ರೆ ಗಡತ್ತಾಗಿ ತಿಂತೀರಾ? ತಿರುಗಿ ಹೊಡಿಯೋದಕ್ಕೆ ಏನ್ ಬಂದಿತ್ತು ದೊಡ್ಡ ರೋಗ? ಲೇ ಆಡ ಮಾತುಗೊಂದು ಅರ್ಥ ಬೇಡ್ಬೇನೆ. ಅವಳು ನಾವು ಹೊಡೆಯೋಷ್ಟೊಳಗಿನ 28 ಹೊಡೆದ್ಬಿಟ್ಟಿರ್ತಾಳೆ ಕಣೆ. ಬಹುಶಃ ಅವಳು ಕಲರಿ ಪೈಟು ಕಲ್ತಿರ್ಬೇಕು. ದೇವ್ರೆ, ಮೈಕೆ ಎಲ್ಲ ತುಂಬಾ ನೋವ್ತಾ ಇದೆ, ಒಂಚೂರು ಉಪ್ಪಿನ ಕಾಪಡ ಕೊಡ್ತೀರಾ? ಆಡೋ ಮಾತು ಅರ್ಥ ಬೇಡವೆ. ನಾನು ನಿಮಗೆ ಉಪ್ಪಿನ ಶಾಖ ಕೊಡ್ತಾ ಇರೋದು ನೋಡಿದ ಜನ ನನ್ನ ಬಗ್ಗೆ ಏನ್ ತಿಳ್ಕೊಂಡಾರು? ಏನ್ ಅನ್ಕೋತಾರೆ? ಅಳಿಯ ಅತ್ತೆ ಚೆನ್ನಾಗಿದ್ದಾರೆ ಅನ್ಕೋತಾರೆ. ಮಾತಾಡ್ತಾ ಇದ್ದೆ ಮಸ್ತ್ ಹೊಡಿತೀನಿ ಅಷ್ಟೇ. ಹೋಗ್ಲಿ ಬಿಡಿ. ಲೇ ಚಂಪ, ಕೊತ 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 ಅಂತ ಕುದಿಯೋ ನೀರನ್ನ ತೊಟಿ ತುಂಬ ಹಾಕೆ, ಜೊತೆಗೆ ಒಂದಿಷ್ಟು ಉಪ್ಪು ಹಾಕು, ಅದರಲ್ಲೇ ಬಿದ್ದು ಒದ್ದಾಡ್ಬಿಡ್ತೀನಿ. ಅದಕ್ಕೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ತಗೊಳಕ್ ಆಗಲ್ಲ ಅನ್ಬಿಟ್ರು. ಯಾಕಂತೆ? ಇದು ಮನೆ ಜಗಳ ಅಲ್ಲ, ಆಫೀಸ್ ಜಗಳ ಅಲ್ಲ, ಬೀದಿ ಜಗಳ. ಇಂಥ ಕೇಸ್ಗಳನ್ನೆಲ್ಲ ತಗೋಬಾರ್ದು ಅಂತ ಹೊಸದಾಗಿ ಕಾನೂನು ಬಂದಿದೆ ಅನ್ಬಿಟ್ರು. ಆ ಭವಾನಿ ದಿನ ಬಂದು ನಮ್ನೆಲ್ಲ ಬೀಟ್ ಮಾಡ್ತದಲ್ಲ ಅಂತ ಹೇಳ್ಬೇಕಿತ್ತು. ಹೇಳ್ದೆ ಅದಕ್ಕೆ. ಭವಾನಿ ದೊಡ್ಡ ರೌಡಿ. ಒಂದ್ಸತಿ ನಾವು ಅವಳ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೆ ಅಂತ ಹೋದಾಗ ತನ್ನ ಬಟ್ಟೆ ತಾನೇ ಹರ್ಕೊಂಡು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಬಂದ್ಬಿಟ್ಟಿದ್ಲು ಅಂತಂದ್ರು. ಆ ಭವಾನಿ ಅಷ್ಟು ದೊಡ್ಡ ಕ್ರಿಮಿನಲ್? ಹೌದು ಅದಕ್ಕೆ. ಮೊದಲು ಹೊಡೆದಿದ್ದು ಯಾರು ಅಂತ ಕೇಳಿದ್ರು. ತಪ್ಪು ನಮ್ದೆ, ನಾವೇ ಹೊಡೆದಿದ್ದು ಅಂತ ಹೇಳ್ದೆ. 15 ದಿವಸ ತಾನೇ ಹೊಡ್ಸ್ಕೊಂಡು ಆರಾಮಾಗಿ ಇದ್ಬಿಡಿ ಅಂದ್ಬಿಟ್ರು. ಇನ್ನು 15 ಡೇಸ್ ನನ್ ಕೆಲ ಹೊಡ್ಸ್ಕೊಳಕ್ ಆಗಲ್ಲಪ್ಪ. ಹಾಗಿದ್ಮೇಲೆ ಅವಳ ಪ್ರೇಮಿ ಜೀವನ್ ಇದಾನಲ್ಲ, ಅವನ್ನ ಕರ್ಸಿ ಮಾತಾಡಿ ಸರಿ ಹೋದ್ರು ಹೋಗ್ಬೋದು. ನೀನು ಭವಾನಿನ ಲವ್ ಮಾಡ್ತಿರೋ ವಿಷಯ ಕೇಳಿ ನಮ್ಗಂತೂ ತುಂಬಾ ಖುಷಿ ಆಯ್ತು. ಗೊತ್ತಾಗತ್ತೆ. ನೀನ್ ಭವಾನಿನ ರೇಗಿಸ್ತಿದ್ಯಾ ಅಂತ ತಿಳ್ಕೊಂಡು ನಾವು ನಿಮಗ್ ತದಕಿದ್ದಷ್ಟೇ. ಅಷ್ಟಕ್ಕೆ ಆ ಭವಾನಿ ನಮ್ಮ ಮೇಲೆ ಈ ರೀತಿ ಸೇಟ್ ತಿಳ್ಸ್ಕೋತದಲ್ಲ, ಇದು ಸರಿನಾ? ಅಲ್ಲ, ಹೋಗಿ ಹೋಗಿ ಅಂತ ಹುಡುಗಿನ ಯಾಕೆ ಲವ್ ಮಾಡ್ದೆ? ಅಯ್ಯೋ ಆಂಟಿ, ಅದೊಂದು ದೊಡ್ಡ ಕತೆ. ನೀನು ನನ್ನ ಆಂಟಿ ಅಂದ್ಬಿಟ್ಯಾ? ಬೈ, ನೀವು ಕಂಟಿನ್ಯೂ. ಎಂದಿನಂತೆ ಒಂದಿನ ನಾ ರೋಡಲ್ಲಿ ಈ ಕಡೆಯಿಂದ ಹೋಗ್ತಾ ಇದ್ನಾ, ಆ ಕಡೆಯಿಂದ ಭವಾನಿ ಬರ್ತಾ ಇದ್ಲಾ. ನನ್ನ ನೋಡ್ತಿದ್ದಾಗೆ ಕಿಸಿಕಂದ ಹಾಕ್ಬಿಟ್ಲು. ಅದು ನೀನೇನ್ ಮಾಡ್ತೆ? ಸುಮ್ಮನೆ ಬಿಡ್ತೀನಾ? ನಾನು ಕಿಸಿಕಂದ ಹಾಕ್ಬಿಟ್ಟೆ. ಅಂದ್ರೆ ಲವ್ ಇಟ್ ಫಸ್ಟ್ ಸೈಟಾ? ಇವಾಗ ಆ ಸೈಟೇ ಬಿಲ್ಡಿಂಗ್ ಆಗಿರೋದು. ಅವತ್ತಿಂದ ದಿನ ನಾನು ಅವ್ರ ಮನೆ ಕಾಂಪೌಂಡ್ ಮುಂದೆ ನಿಂತ್ಕೊಬೇಕು. ಹಾಗೇನಾದ್ರು ಮಾಡಿಲ್ಲ ಅಂತಂದ್ರೆ ನೀನ್ ಕೈ ಕಾಲು ಕದರ್ಸ್ಬಿಡ್ತೀನಿ ಅಂತ ಹೆದರ್ಸಿದಾಳೆ. ಅಂದ್ರೆ ನೀನಲ್ಲಿ ದಿನ ಬರ್ತಿರೋದು ಅವಳಿಗೆ ಹೆದರ್ಕೊಂಡ? ಒಂದು ದಿನ ನಾನು ಹೋಗೋದು ಮಿಸ್ ಆಯ್ತು ಅಂತಂದ್ರೆ ನನ್ಗೆ ಹಿಡ್ಕೊಂಡು ದಬಾ 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 ಅಂತ ಬಾರ್ಸಾಕ್ಬಿಡ್ತಾಳೆ. ಆ ಭಯಕ್ಕೆ ದಿನ ನಾನು ಅವ್ರ ಮನೆ ಮುಂದೆ ಬಂದು ಅವಳನ್ನ ರೇಗ್ಸೋದು ಚುಡಾಯಿಸೋದು ಎಲ್ಲ ಮಾಡ್ತಿರೋದು. ಆದ್ರೆ ಇದೊಳಗೆ ತುಂಬಾ ಇಷ್ಟ. ರಾಮ ಇಂಥದ್ದನ್ನ ನಾನು ಎಲ್ಲೂ ಕೇಳೂ ಇರಲಿಲ್ಲ,
ಟೂಡೂ ಇರಲಿಲ್ಲ. ನನ್ ಕೈಲಿ ಇದೆಲ್ಲ ಆಗಲ್ಲ ಅಂತ ಹೇಳ್ಬೇಕಿತ್ತು ನೀನು. ಹಾಗಂದಿದ್ದಕ್ಕೆ ಅವಳೇನಂದ್ಲು ಗೊತ್ತಾ, ಒಂದು ದಿನ ನೀನು ಲೈನ್ ಹೊಡೆಯೋದು ಮಿಸ್ ಆಯಿತು ಅಂತಂದರೆ ಮಗನೇ ನೀನು ಫೈನ್ ಬೀಳತ್ತೆ ಅಂತ ಅಂದ್ಲು. ನಿಮ್ಗೆ ಹೊಡ್ಕೊಂಡ್ರೆ ಇಷ್ಟನಾ? ಅದು ನನಗೇನು ಹಾಗೆ ಅನ್ನಿಸ್ತಾ ಇರಲಿಲ್ಲ. ಆದರೆ ದಿನ ಅವ್ರ ಮನೆ ಮುಂದೆ ಅವಳಿಗೆ ಲೈನ್ ಹೊಡೆದು ನನಗೊಂಥರ ಆಯಿತು. ಆಮೇಲೆ 2 ಥರ ಆಯಿತು. ಆಮೇಲೆ ನಾನಾ ಥರ ಆಗೋಯ್ತು. ನಿಮ್ಗೆ ಯಾವತ್ತಾದ್ರೂ ಹೊಡೆದಿದ್ದಾಳ? ಅಯ್ಯೋ, ಆ ಕತೆ ನನ್ನನ್ನೇನು ಕೇಳ್ತೀರಾ, ನೀವೆಲ್ಲ ಸ್ವಲ್ಪ ಅಲ್ಲಿ ನೋಡಿ. ಜೀವನ್, ನೀನೆಷ್ಟು ಸ್ಮಾರ್ಟಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಜೀವನ್, ನೈಟ್ ನನಗೆ ನಿದ್ದೆನೇ ಬರಲಿಲ್ಲ. ಯಾಕೆ ಭವಾನಿ? ಅಲ್ಲ ಕಣೋ, ನೈಟ್ ಕನ್ಸಲ್ಲಿ ಬರ್ತೀನಿ ಅಂತ ಹೇಳಿ ಯಾಕೋ ಬರಲಿಲ್ಲ. ನಿನ್ನ ಕನ್ಸಲ್ಲಿ ಏನಾದ್ರು ಬಂದರೆ ನೀವು ಅಪ್ಪ ಅಮ್ಮ ನಾನು ಸುಮ್ಮನೆ ಬಿಡ್ತಾರಾ? ಯಾಕೋ ಹೆದರ್ಕೊಳ್ತೀಯಾ? ಕಣ್ಣು ಮುಚ್ಕೊಂಡು ತಂತಾನೆ ಬಂದ್ಬಿಡಪ್ಪ. ಸರಿ, ಇವತ್ತು ರಾತ್ರಿ ನೀನು ಕಣ್ಣು ಮುಚ್ಕೋ, ನಾನು ಬಂದ್ಬಿಡ್ತೀನಿ. ಅಲ್ಲ ಜೀವನ್, ಯಾರಾದ್ರೂ ಕೇಳಿದ್ರೆ ಧೈರ್ಯವಾಗಿ ಹೇಳು, ನನ್ನ ಮದ್ವೆ ಆಗ್ತಿದ್ದೀನಿ ಅಂತ. ಗಂಡ್ಸಾಗಿ ಹೆದರ್ಕೊಳ್ತೀಯಲ್ಲೋ? ಆದರೂ ನೀನು ಮದುವೆ ಆಗಬೇಕು ಅಂದರೆ ನನಗೊಂಥರ ಭಯ ಆಗತ್ತೆ ಕಡೆ. ಆಗತ್ತೆ. ಸುಂದರವಾದ ಹುಡುಗಿನ ಮದ್ವೆ ಆಗೋದಕ್ಕೆ ನಿನ್ನಂತ ಸ್ಮಾರ್ಟ್ ಹುಡುಗರು ಹೆದರ್ಕೊಳ್ತಾರೆ. ನೋಡು, ಈ ಭಯ ಹೋಗೋದಕ್ಕೆ ಕೆನ್ನೆಗೆ 4 ಏಟ್ ಬಿಟ್ಟಿದ್ರೆ ತಂತಾನೆ ಹೊರಟೋಗುತ್ತೆ. ಹೌದಾ? ಟ್ರೈ ಮಾಡುವಾ? ಹಾಂ. ಭಯ ಹೋಯ್ತಾ? ಭಯ ಒಂಥರ ದೂರ ಹೋಗ್ತಾ ಇದೆ. ನಿನ್ನನ್ನು ಬಿಟ್ಟಿಲ್ವಾ? ಅಯ್ಯೋ, ನಿಮ್ಮನ್ನೇ ಬಿಟ್ಟಿಲ್ಲ, ನನ್ನ ಬಿಡ್ತಾಳಾ? ಆ ಘಟನೆ ನಡೆದಾಗಿಂದ ದಿನ ಅವ್ರ ಮನೆ ಕಾಂಪೌಂಡ್ ಮುಂದೆ ಹೋಗಿ ನಿಂತ್ಕೊಬೇಕು. ನಾನು ನೋಡೋರ್ಗು ನೋಡ್ದೆ ಕಣ್ರಿ, ತಡ್ಕೊಳಕ್ಕಾಗಿಲ್ಲ. ಹೋಗಿ ಹೇಳ್ಬಿಟ್ಟೆ. ನೀವೇ ಸ್ವಲ್ಪ ಅಲ್ಲಿ ನೋಡಿ. ಭವಾನಿ, ನಾನು ಹಿಂಗೆ ಏನೋ ಹೇಳಬೇಕು ಕಣೆ. ಅಯ್ಯೋ, ಹೇಳ್ಬೇಕು ಅಂತ ಬಂದ ತಕ್ಷಣ ಹೇಳ್ಬಿಡ್ಬೇಕು, ಇಲ್ಲ ಅಂದ್ರೆ ಗೊತ್ತಲ್ಲ. ಐ ಲವ್ ಯು. ಏನಂದ್ರೆ? ಐ ಲವ್ ಯು. ಇನ್ನೊಂದ್ಸಲ ಹೇಳು. ಐ ಲವ್ ಯು. ಐ ಲವ್ ಯು ಕಣಲೆ. ಅಂದ್ರೆ ನಿನಗೂ ಭವಾನಿಗೂ ಕುಚ್ಚುಕು ಈ ವಿಷಯ ಚಂಪಂಗೂ ಗೊತ್ತಲ್ಲ? ಚಂಪಾ, ಭವಾನಿ ನಿನಗೆ ಹೇಗೆ ಪರಿಚಯ ಆದ್ಲು? ಅದು ತರಕಾರಿ ತರಕ್ಕೆ ಅಂತ ಮಾರ್ಕೆಟ್ಗೆ ಹೋಗ್ತಿರ್ತೀನಲ್ಲ, ಅಲ್ಲಿಗೆ ಅವರು ಬರ್ತಿರ್ತಾರೆ, ಹಾಗಾಗಿ ಪರಿಚಯ ಆಯ್ತು ಅಷ್ಟೇ. ಅಲ್ಲ ಕಣೆ, ಆ ಭವಾನಿ ಬಂದು ನಮ್ಗೆ ಅಷ್ಟೊಂದೆಲ್ಲ ಬೀಟ್ ಮಾಡ್ಬೇಕಾರೆ ಬೇಡ ಅಂತ ಒಂದ್ ಮಾತು ಯಾಕೆ ಹೇಳಿಲ್ಲ? ಯಾಕೋ ನಿಮ್ಮನ್ನ ನೋಡಿ ನಂಗೆ ಹೇಳ್ಬೇಕು ಅಂತ ಅನ್ನಿಸ್ಲೇ ಇಲ್ಲ. ನೋಡಿ, ಈ ಚಂಪಾ ಮನ್ಸು ಮಾಡಿದ್ರೆ ನಾನು ಭವಾನಿ ಮದುವೆ ಆಗ್ಬೋದು, ನೀವು ಈ ಕಷ್ಟದಿಂದ ಪಾರಾಗ್ಬೋದು. ಹಳ ಹೋಗ್ರಿ, ಸಹಾಯ ಮಾಡ್ಬಿಡೆ. ಏನೇ ಸುಮ್ಮನೆ ಅತ್ತೆ. ಚಂಪಾ, ನೀನ್ ಯಾರು? ಈ ಮನೆ ಕುಕ್ಕು. ಅಲ್ಲ, ನೀನು ನನ್ನ ತಂಗಿ. ನೋಡು, ನೀನು ಇವರಿಬ್ರಿಗೂ ಮ್ಯಾರೇಜ್ ಮಾಡಿಸಿ ನಮ್ಮನ್ನ ಈ ಕೇಸಿಂದ ಯಾಕೆ ಬಚಾವ್ ಮಾಡಬಾರ್ದು? ಬಚಾವ್ ಮಾಡಿದ್ರೆ ನನಗೇನ್ ಸಿಗುತ್ತೋ? ನೀನ್ ಏನ್ ಕೇಳ್ತೀಯ ಅದಕ್ಕೆಲ್ಲ ಎಸ್ ಅಂತಿನ ಕಡೆ. ಹೇಳೆ, ಏನ್ ಮಾಡ್ಬೇಕು ಹೇಳೆ. ಈಗ ಹೇಳಲ್ಲ, ಮುಂದಕ್ಕೆ ಹೇಳ್ತೀನಿ. ನಮಸ್ತೆ ಗುರುಜಿ. ನಿಮಗೆ ಒಳ್ಳೆಯದಾಗಲಿ ತಾಯಿ. ನೀನು ಭಾಗ್ಯವಂತೆ. ಭವಾನಿ ಅಂತ ಒಳ್ಳೆ ಹುಡುಗಿಗೆ ನೀನು ಜನ್ಮ ಕೊಟ್ಟಿದೀಯ. ಏನ್ ಮಾಡ್ಲಿ ಗುರುಜಿ, ಇವಳೇನೋ ಒಳ್ಳೆಯವಳು, ಆದ್ರೆ ಇವರಪ್ಪ ದೊಡ್ಡ ರೌಡಿ. ಹಾಗೇನಿಲ್ಲ, ನಿಮ್ಮ ಮಗಳಿಂದ ನಿಮ್ಮ ಭಾಗ್ಯ ಓಪನ್ ಆಗುತ್ತೆ. ನಿಮ್ಮ ಮಗಳು ಒಬ್ಬ ಹುಡುಗನ್ನ ಇಷ್ಟಪಡ್ತಾ ಇದ್ದಾಳೆ. ಆತನ ಹೆಸರು ಜೀವನ್. ಹೌದಮ್ಮ. ನಿಮ್ಮ ಹುಡುಗಿಗೂ ಆತನ ಮೇಲೆ ಪ್ರೀತಿ ಇದೆ. ಪರಸ್ಪರ ಒಪ್ಪಿ ಮದುವೆ ಆದರೆ ದೋಷ ನಿವಾರಣೆ ಆಗುತ್ತೆ. ನಿಮ್ಮ ಮನೆಗೂ ಒಳ್ಳೇದಾಗತ್ತೆ. ಭವಾನಿ ಅವ್ರ ತಂದೆ ಕುಡಿಯೋದನ್ನ ಬಿಡ್ತಾರೆ, ರೌಡಿಸಮೂ ಬಿಡ್ತಾರೆ. ಹಾಗಂತ ಯಾವುದೋ ಒಂದು ಹುಡುಗನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ನಮ್ಮ ಸಂಬಂಧದ ಪೈಕಿನೇ ಒಂದು ಹುಡುಗನ್ ನೋಡಿದ್ದೀನಿ, ಅವನನ್ನೇ ಇವಳು ಮದುವೆ ಮಾಡ್ಕೋಬೇಕು. ಒಂದು ವೇಳೆ ನೀವೇನಾದರೂ ಈ ಸಂಬಂಧನ ಒಪ್ಪದೆ ಹೋದರೆ ನೀವು ಹೋದಲ್ಲೆಲ್ಲ ಕಲ್ಲುಗಳು ಬೀಳುತ್ತೆ. ಕಲ್ಲುಗಳು ಬಿದ್ದು ಬಿದ್ದು 100ನೇ ಕಲ್ಲು ಬಂಡೆ ಆಗುತ್ತೆ. ಆ ಬಂಡೆ ನಿಮ್ಮ ತಲೆ ಮೇಲೆ ಬಿದ್ದು ನೀವು ಚಟ್ನಿ ಆಗ್ತೀರ. ನಾನು ಮೊದಲೇ ಸೂಚನೆ ಕೊಡ್ತಾ ಇದ್ದೀನಿ, ಇದ್ರ ಮೇಲೆ ನಿಮ್ಮಿಷ್ಟ. ನಾನು ನಿಮ್ಮ ಮನೆ ಎದುರುಗಡೆ ಮನೆಗೆ ಪಾದಪೂಜೆಗೆ ಹೋಗ್ತಾ ಇದ್ದೀನಿ, ಬರ್ತೀನಿ. ಇದೇನೆ ಗುರುಜಿ ಈ ತರ ಹೇಳ್ತಾ ಇದಾರೆ? ಅಕಸ್ಮಾತ್ ಅವ್ರು ಹೇಳಿದ್ ನಿಜ ಆಗ್ಬಿಟ್ರೆ? ಸಾಕು ಸುಮ್ಮನೆ. ಕಲ್ಲು ಬೀಳುತ್ತಂತೆ. ಕಲ್ಲು ಎಲ್ಲಿಂದ ಬೀಳುತ್ತೆ? ಗುರೂಜಿ, ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ದಂಗೆ ಆಗ್ಬಿಡಿದೆ. ನಮ್ಮ ರಸ್ತೆಯಲ್ಲಿ ನನಗೆ ಆಗದೆ ಇರೋರು ಯಾರೋ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಅದರಿಂದ ನೀವೇ ನನಗೆ ಮುಕ್ತಿ ಕೊಡಿಸ್ಬೇಕು. ಅವರು ಒಳ್ಳೆಯವರೇ, ನಿಮಗೆ ಯಾರೂ ಕೆಟ್ಟವರಿಲ್ಲ. ಎಲ್ಲರನ್ನ ಪ್ರೀತಿ ಮಾಡಬೇಕು. ಪ್ರೀತಿಯಿಂದ ಜಗತ್ತನ್ನೇ ಗೆಲ್ಲಬಹುದು. ಯಾಕೆ ಯೋಚನೆ ಮಾಡ್ತೀರಾ? ನಿಮಗೆ ಒಳ್ಳೇದಾಗುತ್ತೆ. ಸಾಕು ಸುಮ್ಮನೆ. ಗುರುಜಿ ಗುರುಜಿ, ನೀವ್ ಹೇಳಿದ್ ನಿಜ ಆಯ್ತು. ಎಲ್ಲಿಂದಲ್ಲ ಕಲ್ಲುಗಳೆಲ್ಲ ಬೀಳ್ತಾ ಇದೆ. ದೊಡ್ಡ ದೊಡ್ಡ ಬಂಡೆ ಏನಾದ್ರು ನಮ್ಮ ಮೇಲೆ ಬಿದ್ರೆ ಗತಿ ಏನು ಗುರುಜಿ? ಅದಕ್ಕೆ ನಾನು ಹೇಳಿದ್ದು, ನಿಮ್ಮ ಮಗಳನ್ನ ಆ ಜೀವನ ಕೊಟ್ಟು ಮದುವೆ ಮಾಡಿ ಅಂತ. ಆ ಹುಡುಗನಿಂದ ನಿಮ್ಮ ಸಂಸಾರ ಉದ್ಧಾರ ಆಗುತ್ತೆ. ಆದ್ರೆ ನನ್ ಗಂಡ ಸಿಟ್ಟು ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದಾನಲ್ಲ.
ನೀವು ನಿಮ್ಮ ಮಗಳ ಮದುವೆಗೆ ಒಪ್ಪಿಗೆ ಕೊಡಿ. ನಿಮ್ಮ ಗಂಡ ಎಲ್ಲೇ ಇದ್ರೂ ಓಡ್ ಬರ್ತಾರೆ. ಸರಿ ಗುರುಜಿ, ನನ್ನ ಮಗಳನ್ನ ಆ ಜೀವನ್ಗೆ ಕೊಟ್ಟು ಮದುವೆ ಮಾಡ್ತೀನಿ. ಬಿಟ್ಲಾ, ಜೀವನ್ನ ಕರ್ಕೊಂಬಪ್ಪ. ಗುರುಗಳ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ನೀವೇನು ಆಶೀರ್ವಾದ ಮಾಡ್ಬಿಟ್ರಿ, ಆದ್ರೆ ನಾನು ನನ್ನ ಭವಾನಿನ ಬಿಟ್ಟು ಬೇರೆ ಯಾವ ಹುಡುಗಿನೂ ಮದುವೆ ಆಗಲ್ಲ. ನಾನು ಅಷ್ಟೇ ಕಣೋ, ನಿನ್ನ ಬಿಟ್ಟು ಬೇರೆ ಯಾರನ್ನು ಮದ್ವೆ ಆಗಲ್ಲಪ್ಪ. ಇದಕ್ಕೆ ನಿಮ್ಮಮ್ಮ ಒಪ್ಕೊಬೇಕಲ್ಲ. ಅಯ್ಯೋ, ಈಗಾಗ್ಲೇ ಒಪ್ಪಿದಾರಲ್ಲ ಅಲ್ಲೇನಮ್ಮ? ಎಸ್. ನೋಡಿ ಎಂತಹ ಮುಗುಳ್ನಗೆ. ಇಬ್ಬರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ದಾರೆ. ಒಂದು ತಿಳ್ಕೊಳ್ಳಿ, ಅಧಿಕಾರ, ಅಂತಸ್ತು, ಆಸ್ತಿ ಯಾವುದೂ ಶಾಶ್ವತ ಅಲ್ಲ. ಪ್ರೀತಿಯೊಂದೇ ಶಾಶ್ವತ. ನಿಮಗೆ ಅನುಮಾನ ಇತ್ತು ಅಂದರೆ ಪ್ರೇಮಲೋಕ ಸಿನಿಮಾನ ಒಂದು 3-4 ಸತಿ ನೋಡಿ. ನೀವಿಬ್ಬರು ಸತಿಪತಿಗಳಾಗಿ 100 ವರ್ಷ ಚೆನ್ನಾಗಿ ಎದುರು ಮನೇಲಿ ಬಾಳಿ. ಥ್ಯಾಂಕ್ ಯು ಜಾಜಿ ಆಂಟಿ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬಿಡಿ. ಇನ್ಯಾವತ್ತೂ ನಾನು ನಿಮಗೆ ತೊಂದರೆ ಕೊಡೋದಿಲ್ಲ. ತೊಂದರೆ ಕೊಡೋದಿಲ್ಲ ಅಂದರೆ ಹೇಗೆ? ನಿಮ್ಮಿಬ್ಬರ ಮದುವೆಗೆ ನಮ್ಮನ್ನು ತಪ್ಪದೇ ಕರಿಬೇಕು. ನಾವು ಬಂದು ಚೆನ್ನಾಗಿ ತಿಂದ್ಕೊಂಡು ಹೋಗ್ತೇವೆ. ಬರೀ ಥ್ಯಾಂಕಿನಲ್ಲೇ ಮುಗಿಸ್ಬಿಟ್ರೆ ಹೇಗೆ? ನನ್ನ ಕೋರಿಕೆ ಈಡೇರ್ಸೋದು ಯಾವಾಗ? ಅದೇನು ಅಂತ ಹೇಳಿ ನಾನೇ ಮುಂದೆ ನಿಂತು ನೆರವೇರಿಸ್ತೀನಿ. ಮಾತು ಕೊಡ್ತಾ ಇದ್ದೀರಾ, ತಪ್ಪ ಹಾಗಿಲ್ಲ. ಚಂಪಾ, ಇವ್ರನ್ನ ಯಾರು ಅನ್ಕೊಂಡಿದ್ಯಾ? ಜಾಜಿ ಜಂಬಲ್ ಜಿನ್ನಿ. ಇವ್ರು 1 ಸತಿ ಮಾತು ಕೊಟ್ರೆ 100 ಸತಿ ಮಾತು ಕೊಟ್ಟಂಗೆ. ಇವರು ಲೇಡಿ ಬಾಚಿ ಇದ್ದಂಗೆ. ನಿನ್ನ ಕೋರಿಕೆ ಅದೇನು ಅಂತ ಕೇಳು, ಹಂಗಂಗೆ ಈಡೇರ್ಸ್ಕೊಟ್ಬಿಡ್ತಾರೆ. ಹಳ್ಳಿನಲ್ಲಿರೋ ನನ್ನ 5 ಕೋಟಿ ಆಸ್ತಿನ ನಿಮ್ಗೆ ಕೊಟ್ಬಿಡ್ತೀನಿ. ನಿಮ್ಗೆ ಯಜಮಾನ್ರನ್ನ ನನಗೆ ಬಿಟ್ಕೊಟ್ಬಿಡಿ.